ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರ ಇಂದಿನ ಈ ಸಂದೇಶ ನಿಮಗಾಗಿ ತುಂಬ ವಿಶೇಷ ಮತ್ತು ಪ್ರಮುಖವಾಗಿದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಶತ್ರುಗಳ ಕಾಟ, ಸಾಲದ ಸುಳಿ, ಮಾನಸಿಕ ಒತ್ತಡ ಅಥವಾ ಅಂದುಕೊಂಡ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುವ ಪರಿಸ್ಥಿತಿ ಇದ್ದರೆ ಈಗ ಸಮಯ ಬದಲಾಗುವ ಪ್ರಬಲ ಸಂಕೇತಗಳು ಸಿಕ್ಕಿವೆ. ಈಗ ಭಗವಂತನ ಲೀಲೆ ಹೇಗಿರುತ್ತೆ ಅಂದರೆ ನಿಮಗೆ 3 ಕಡೆಗಳಿಂದ ಭಾರೀ ಪ್ರಮಾಣದಲ್ಲಿ ಧನ ಲಾಭವಾಗಲಿದೆ. ಬೇಗ ನೋಡಿ, ಸಮಯ ತುಂಬ ಮಹತ್ವದ್ದಾಗಿದೆ. ಜ್ಯೋತಿಷ್ಯ ಗಣನೆಗಳ ಪ್ರಕಾರ ನಿಮ್ಮ ರಾಶಾಧಿಪತಿಯಾದ ಮಂಗಳನ ಶುಭ ಪ್ರಭಾವ ಹಾಗೂ ಆಕಸ್ಮಿಕ ಧನ ಯೋಗಗಳ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ಬರಲಿದೆ. ಮಹಾದೇವ, ಮಹಾಲಕ್ಷ್ಮಿ ಮತ್ತು ಬಜರಂಗಬಲಿಯ ಕೃಪೆಯಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಲಿದೆ ಹಾಗೂ ಭಾಗ್ಯದ ಬೆಂಬಲ ಸಿಗಲಿದೆ. ಆ ಪ್ರಬಲ ಧನ ಲಾಭ ತಂದುಕೊಡುವ 3 ಸ್ಥಾನಗಳ ಬಗ್ಗೆ ಹೇಳೋದಾದರೆ, ಮೊದಲನೆಯದು ಸಂಶೋಧನೆ, ತಾಂತ್ರಿಕ ಮತ್ತು ಆನ್ಲೈನ್ ಕ್ಷೇತ್ರ, ಇಂಟರ್ನೆಟ್, ಯೂಟ್ಯೂಬ್, ಕೋಡಿಂಗ್, ಸೈಬರ್ ಸೆಕ್ಯುರಿಟಿ, ಡಾಟಾ ಅನಾಲಿಸಿಸ್, ಫ್ರೀಲಾನ್ಸಿಂಗ್ ಅಥವಾ ಯಾವುದೇ ಗುಪ್ತ ಜ್ಞಾನ ಮತ್ತು ಡಿಜಿಟಲ್ ವ್ಯವಹಾರದಲ್ಲಿ ತೊಡಗಿರುವ ವೃಶ್ಚಿಕ ರಾಶಿಯ ಜನರಿಗೆ ಹೊಸ ದೊಡ್ಡ ಪ್ರಾಜೆಕ್ಟ್ಗಳು, ಅಂತಾರಾಷ್ಟ್ರೀಯ ಕ್ಲೈಂಟ್ಗಳು ಮತ್ತು ನಿರಂತರ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಎರಡನೆಯ ಸಂಕೇತ ಏನೆಂದರೆ ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಅಥವಾ ಆನ್ಲೈನ್ ವ್ಯಾಪಾರದಿಂದ ಲಾಭ. ಯಾರು ದೀರ್ಘಕಾಲದಿಂದ ಭೂಮಿ ಖರೀದಿ, ಮಾರಾಟ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು, ಗಣಿ ಉದ್ಯಮ ಅಥವಾ ಕೃಷಿ ಆಧಾರಿತ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾರೋ ಅವರಿಗೆ ಈಗ ಹಳೆಯ ಆಸ್ತಿ ಮಾರಾಟದಿಂದ ಭಾರೀ ಲಾಭ ಸಿಗಲಿದೆ. ಮಾರುಕಟ್ಟೆಯಲ್ಲಿ ಸ್ಥಗಿತಗೊಂಡಿದ್ದ ಡೀಲ್ಗಳು ಮತ್ತೆ ಜೀವ ಪಡೆಯಲಿವೆ ಮತ್ತು ಉದ್ಯೋಗಸ್ಥರಿಗೆ ಆಫೀಸ್ನಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಹಾಗೂ ವೇತನ ಹೆಚ್ಚಳ ಸಿಗಲಿದೆ. ಮೂರನೆಯ ಮತ್ತು ಅತ್ಯಂತ ವಿಶೇಷವಾದ ಸಂಕೇತ ಏನೆಂದರೆ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ಸ್ ಅಥವಾ ದೀರ್ಘಕಾಲದಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಹಠಾತ್ ಧನಾಗಮನ. ಅಂದರೆ ಭಗವಂತನ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಟ್ಟು ನಿಮ್ಮ ಆರ್ಥಿಕ ಕಷ್ಟಗಳನ್ನೆಲ್ಲ ಕೂಡ ದೂರ ಮಾಡಲಿದ್ದಾನೆ. ಆದರೆ ಈ ಸಮಯದಲ್ಲಿ ನೀವು 3 ತಪ್ಪುಗಳಿಂದ ದೂರ ಇರಬೇಕು. ಮೊದಲನೇ ತಪ್ಪು ಅತಿಯಾದ ಸೇಡಿನ ಮನೋಭಾವ ಮತ್ತು ನಕಾರಾತ್ಮಕ ಆಲೋಚನೆಗಳು. ಎರಡನೆಯದು ತೀವ್ರವಾದ ಕೋಪ ಹಾಗೂ ರಹಸ್ಯಗಳನ್ನು ಬೇರೆಯವರ ಮುಂದೆ ತಕ್ಷಣವೇ ಬಿಟ್ಟುಕೊಡುವುದು. ಮತ್ತು ಮೂರನೆಯದು ಯೋಚಿಸದೆ ಬೇರೆಯವರ ಜವಾಬ್ದಾರಿಯನ್ನು ಅಥವಾ ಜಾಮೀನನ್ನು ನಿಮ್ಮ ಹೆಗಲಿಗೆ ಹಾಕಿಕೊಳ್ಳೋದು. ಈ ತಪ್ಪುಗಳಿಂದ ಬಚಾವಾಗಿ ವರ್ತಮಾನದಲ್ಲಿ ನಕಾರಾತ್ಮಕ ರಣತಂತ್ರದೊಂದಿಗೆ ಜೀವಿಸಿ. ಧನ, ಸುಖ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಗಾಗಿ ಮಂಗಳವಾರ ಹಾಗೂ ಶುಕ್ರವಾರ ದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹನುಮಂತ ಹಾಗೂ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 11 ಬಾರಿ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪಿಸಿ ಮತ್ತು ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಜಪಿಸಿ. ನಂತರ ಮನೆಯ ಹಿರಿಯರ ಆಶೀರ್ವಾದ ಪಡೀರಿ ಮತ್ತು ಯಾರಿಗಾದರೂ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಈಗ ನಿಮ್ಮ ದಿನನಿತ್ಯದ ರಾಶಿಫಲದ ಬಗ್ಗೆ ಹೇಳೋದಾದರೆ, ಗ್ರಹಗಳ ಸ್ಥಿತಿ ಅತ್ಯಂತ ಅನುಕೂಲಕರವಾಗಿದೆ. ವಿದ್ಯಾರ್ಥಿಗಳು ಮತ್ತು ಸಂಶೋಧನೆ ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಿರುವ ಯುವಕರು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರಮುಖ ಸಾಧನೆ ಮಾಡಬಹುದು. ವ್ಯಾಪಾರದಲ್ಲಿ ಹೊಸ ಬಂಡವಾಳ ಹೂಡೋದಕ್ಕೆ ಅಥವಾ ಹೊಸ ಡೀಲ್ಗಳನ್ನು ಒಪ್ಪಿಕೊಳ್ಳೋದಕ್ಕೆ ಸಮಯ ಸೂಕ್ತವಾಗಿದೆ. ಕುಟುಂಬದ ವಾತಾವರಣ ಶಾಂತವಾಗಿರುತ್ತೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಿರಿ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಆಲೋಚನೆಯಿಂದಾಗಿ ಮೈಗ್ರೇನ್, ತಲೆನೋವು ಅಥವಾ ರಕ್ತದೊತ್ತಡದ ತೊಂದರೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ದಿನಚರಿಯಲ್ಲಿ ಪ್ರಾಣಾಯಾಮ ಮತ್ತು ಯೋಗ, ಮೆಡಿಟೇಷನ್ ಸೇರಿಸಿಕೊಳ್ಳಿ ಹಾಗೂ ಲಿಕ್ವಿಡ್ ಫುಡ್ ಹೆಚ್ಚು ಸೇವಿಸಿ. ಆಫೀಸಲ್ಲಿ ಸಹೋದ್ಯೋಗಿಗಳ ನಡುವಿನ ಆಂತರಿಕ ರಾಜಕೀಯಕ್ಕೆ ತಲೆ ಕೆಡಿಸಿಕೊಳ್ಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೊಡಿ. ಕಠಿಣ ಸವಾಲುಗಳನ್ನು ಮತ್ತು ಗುಪ್ತ ಶತ್ರುಗಳನ್ನು ನಿಮ್ಮ ಚಾಣಾಕ್ಷತನದಿಂದಲೇ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಪ್ರೇಮ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಪರಸ್ಪರ ಅಪನಂಬಿಕೆಗೆ ಆಸ್ಪದ ಕೊಡಬೇಡಿ. ಮುಕ್ತವಾಗಿ ಮಾತನಾಡಿ ಗೊಂದಲ ಬಗೆಹರಿಸಿಕೊಳ್ಳಿ. ಡಿಫೆನ್ಸ್, ಮೆಡಿಕಲ್, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್ ಅಥವಾ ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿರುವ ಜನರಿಗೆ ದೊಡ್ಡ ಪ್ರಮೋಷನ್ ಫೈನಲ್ ಆಗ್ಬೋದು ಅಥವಾ ವಿದೇಶದಿಂದ ಉತ್ತಮ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ನಿಮ್ಮ ಕೆರಿಯರ್ ಸಂಪೂರ್ಣವಾಗಿ ಬದಲಾಗಿದೆ ಮತ್ತು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.